ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಜವಾಹರ್ಲಾಲ್ ನೆಹರು ಅವರ ತಾರಾಲಯವನ್ನು ತೋರಿಸ್ತೀನಿ. ಇದು ಇರೋದು ಬೆಂಗಳೂರಲ್ಲಿ. ಇದು ತುಂಬಾ ಚೆನ್ನಾಗಿದೆ. ಅದರ ವೀಕೆಂಡ್ಸ್ ನೀವು ಹೋಗಿ ಅಲ್ಲಿ ನೋಡಿ, ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಕರ್ಕೊಂಡೋಗಿ ತೋರಿಸಿ ಸೈನ್ಸನ್ನು ಯಾವ್ಯಾವ ರೀತಿಯಲ್ಲಿ ಯೂಸ್ ಮಾಡ್ತಾರೆ, ಯಾವ್ಯಾವುದು ನಾವು ಡೈಲಿ ನೀಡ್ಸ್ ಯೂಸ್ ಮಾಡ್ತೀವಿ, ನಮ್ಮ ಲೈಫಲ್ಲಿ ಹೇಗೆ ಸೈನ್ಸು ಅಪ್ಲಿಕೇಬಲ್ ಆಗಿದೆ, ಹೇಗೆ ಅಪ್ಲಿಕೇಬಲ್ ಆಗಿದೆ ಅಂತ ನಾವು ನೋಡ್ಬೋದು. ಇದು ಒಂದು ಪಾರ್ಕ್ ಇದೆ. ಫಸ್ಟು ಅಲ್ಲಿ ನಾವು ಹೋದಾಗ ಎಂಟ್ರೆನ್ಸಲ್ಲಿ ನಾವು ಟಿಕೆಟನ್ನು ತೊಗೋಬೇಕು. ಅಲ್ಲಿ ಶೋ ತೋರಿಸೋಕ್ಕೆ ಒಂದು ಟಿಕೆಟನ್ನು ಕೊಡ್ತಾರೆ. ಚಿಕ್ಕ ಮಕ್ಕಳಿಗೂ ಕೂಡ ಟಿಕೆಟ್ ತೊಗೋಬೇಕು. ಮೇ ಬಿ 5 years ಆದಮೇಲೆ ಅಂತ ಅನಿಸುತ್ತೆ ಟಿಕೆಟು. ಹೇಗಿದೆ ಅಂತ ಅಂದರೆ ಪಾರ್ಕ್ ಮಾತ್ರ ತುಂಬ ಸೂಪರಾಗಿದೆ. ಶೋ ಬಂದುಬಿಟ್ಟು ಕನ್ನಡ ಮತ್ತು ಇಂಗ್ಲೀಷ್ 2 ಲ್ಯಾಂಗ್ವೇಜಲ್ಲಿ ತೋರಿಸ್ತಾರೆ. ಅದು ಟೈಮಿಂಗ್ಸ್ ಮೇಲೆ ಡಿಪೆಂಡ್ ಆಗಿದೆ. ನಾವು ಹೋದಾಗ ಶೋ ಬಂದುಬಿಟ್ಟು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೇ ಇತ್ತು. ನೋಡಿ, ಬೆಳಗ್ಗೆ ಕನ್ನಡದಲ್ಲಿ ಮತ್ತು ಈವ್ನಿಂಗು ಕನ್ನಡದಲ್ಲಿ ಶೋ ಇರ್ಬೋದು, ಅಷ್ಟು ಐಡಿಯಾ ಇಲ್ಲ. ನಾವು ಹೋದಾಗ ಆಫ್ಟರ್ನೂನ್ ಆಗಿತ್ತು, ಹಾಗಾಗಿ ನಮಗೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಸಿಕ್ಕಿತ್ತು. ಇದು ವೀಕ್ ಡೇಸಲ್ಲಿ ಹೋದರೆ ಅಷ್ಟು ರಶ್ ಇರಲ್ಲ. ವೀಕೆಂಡ್ಸಲ್ಲಿ ಮಾತ್ರ ತುಂಬಾ ರಶ್ ಇರುತ್ತೆ. ಶೋ ಮಾತ್ರ ತುಂಬಾ ಸೂಪರಾಗಿರುತ್ತೆ. ಹೋಗಿ ನಾವು ಶೋ ನೋಡೋಕೆ ಕೂತ್ಕೊಂಡ್ರೆ ಎಲ್ಲೋ ನಾವು ಸ್ಪೇಸಲ್ಲಿ ಇದ್ದೀವೇನೋ ಅಂತ ಅಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ. ನೀವು ಹೋಗಿ ಒಂದ್ಸತಿ ನೋಡಿ. ಅಂದರೆ ಶೋ ಅಲ್ಲಿ ಏನು ತೋರಿಸ್ತಾರೆ ಅಂತ, ಆಕಾಶದಲ್ಲಿ ಯಾವುದೇ ಒಂದು ನಕ್ಷತ್ರ ಇದೆ, ಅದ್ರ ನೇಮ್ಸ್ ಎಲ್ಲ ಹೇಳ್ತಾರೆ. ಹಾಗೆ ಎಷ್ಟು ರಾಶಿ ಇದೆ, ಆ ರಾಶಿದು ಎಲ್ಲದು ಡೀಟೇಲಾಗಿ ಹೇಳ್ತಾರೆ. ತುಂಬ ಚೆನ್ನಾಗಿದೆ. ಆಮೇಲೆ ಏನೇನು ನಕ್ಷತ್ರ ಯಾವ್ದ್ಯಾವ್ದು ರೀತಿ ವರ್ಕ್ ಆಗುತ್ತೆ ಎಲ್ಲನೂ ಆ ಶೋ ಅಲ್ಲಿ ತೋರಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ, ಹೋಗಿ ನೋಡಿ. ಪಾರ್ಕ್ ಬಂದುಬಿಟ್ಟು ತುಂಬಾ ದೊಡ್ಡದಾಗಿದೆ. ಕರ್ಕೊಂಡು ಹೋದರೆ ಶೋ ನೋಡೋಕ್ಕಿಂತ ಮುಂಚೆ ಪಾರ್ಕ್ ಒಳಗೆ ಆಟಾಡಿಸ್ಕೊಂಡು ಹೋಗ್ಬೋದು. ಮಕ್ಕಳಿಗೆ ತುಂಬಾ ಇನ್ಸ್ಟ್ರೂಮೆಂಟ್ಸ್ ಇದೆ. ನೀರು ತೆಗೆಯೋ ಇನ್ಸ್ಟ್ರೂಮೆಂಟ್ ಆಗಲಿ, ಆಮೇಲೆ ಈ ಕಡೆಯಿಂದ ಮಾತಾಡಿದ್ರೆ ಆ ಕಡೆ ಕೇಳೋದಾಗಲಿ, ಆಮೇಲೆ ಸೈಂಟಿಸ್ಟ್ ಐನ್ಸ್ಟೈನ್ ಅವ್ರದ್ದು ಸ್ಟ್ರಕ್ಚರ್ನ ಆಗಲಿ, ಆಮೇಲೆ ಭೂಮಿ ಮತ್ತು ಚಂದ್ರನ ಬಗ್ಗೆ ಎಲ್ಲ ಡೀಟೇಲ್ಸ್ ಹಾಕಿದ್ದಾರೆ. ಆಮೇಲೆ ಮ್ಯೂಸಿಯಂ ಒಳಗೂ ಕೂಡ ತುಂಬಾ ಇನ್ಸ್ಟ್ರೂಮೆಂಟ್ಸ್ ಇಟ್ಟಿದ್ದಾರೆ. ಅರ್ತ್ ಬಗ್ಗೆ ಆಗಲಿ, ಆಮೇಲೆ ಅಲ್ಲಿ ಯಾವುದ್ಯಾವುದು ಗ್ರಹದಲ್ಲಿ ಎಷ್ಟೆಷ್ಟು ವೆಯ್ಟ್ ಇದೆ ಅಂತ ಹೇಳಿ ಕೂಡ ಅಲ್ಲಿ ನಾವು ಒಂದು 10 rupees ಎಷ್ಟೋ ಅಲ್ಲಿ ಹಾಕಿ ನಾವು ವೆಯ್ಟನ್ನು ನೋಡ್ಬೋದು. ಅಟ್ ಎ ಟೈಮ್ ಎಲ್ಲ ಗ್ರಹದ ವೆಯ್ಟ್ ಕೂಡ, ಎಲ್ಲ ಗ್ರಹದಲ್ಲಿ ನಮ್ಮ ವೆಯ್ಟ್ ಎಷ್ಟಿರುತ್ತೆ ಅಂತಲೂ ನೋಡ್ಬೋದು. ಆಮೇಲೆ ಚಂದ್ರಯಾನದ್ದು, ಆಮೇಲೆ ಯಾವ್ಯಾವ ಸೈಂಟಿಸ್ಟ್ ಏನೇನು ಕಂಡಿಡ್ತಿದ್ದಾರೆ ಎಲ್ಲನೂ ಅಲ್ಲಿ ಇದೆ. ತುಂಬ ಇನ್ಸ್ಟ್ರೂಮೆಂಟ್ಸ್ ಇದೆ. ತುಂಬಾ ಸೈನ್ಸ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ. ಇದು ಬಂದುಬಿಟ್ಟು ಶೋ ತೋರಿಸೋ ಜಾಗ, ಬಟ್ ಇಲ್ಲಿ ಕ್ಯಾಮ್ರಾ ಅಲೋ ಇಲ್ಲ. ಹಾಗಾಗಿ ಸ್ಟಾರ್ಟಿಂಗ್ ಹೋದಾಗೆ ನಾವು ಸ್ವಲ್ಪ ವಿಡಿಯೋ ಮಾಡಿದ್ದು. ಇದು ಶೋ ತೋರಿಸಬೇಕಾದ್ರೆ ಯಾರಿಗೂ ಮೊಬೈಲ್ ಅಲೋ ಇಲ್ಲ. ಅಲ್ಲಿ ಎಲ್ಲ ಫುಲ್ಲು ಡಾರ್ಕ್ ರೂಮ್ ಆಗಿರುತ್ತೆ. ಯಾರಾದರೂ ಮೊಬೈಲ್ ಆನ್ ಮಾಡಿದ್ರೂ ಅಲ್ಲಿ ಕಾಣುತ್ತೆ. ಹಾಗಾಗಿ ಮೊಬೈಲ್ ಅಲೋ ಮಾಡಲ್ಲ ಅಲ್ಲಿ, ಯಾಕೆಂದರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ. ಹಾಗೆ ಪಾರ್ಕಲ್ಲಿ ತುಂಬಾ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಇದ್ದಾವೆ. ತುಂಬಾ ನೋಡ್ಬೋದು. ನೋಡ್ತಾ ಕೂತ್ಕೊಂಡ್ರೆ ಟೈಮೇ ಹೋಗಿದ್ದು ಗೊತ್ತಾಗಲ್ಲ, ಅಷ್ಟೊಂದು ಇನ್ಸ್ಟ್ರೂಮೆಂಟ್ಸ್ ಇದೆ. ನೀವು ಮಕ್ಕಳಿಗೆ ಈಗ ಹೆಂಗೋ ಸಮ್ಮರ್ ಹಾಲಿಡೇ ನೀವು ಬೇಕಾದರೆ ಕರ್ಕೊಂಡು ಹೋಗಿ ಬರ್ಬೋದು. ತುಂಬ ಚೆನ್ನಾಗಿದೆ. ಆಟ ಆಡೋದಂತೂ ತುಂಬ ಇದ್ದಾವೆ. ಮಕ್ಕಳು ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದು ತುಂಬಾ ಇದೆ. ಯಾವುದು ಡೇಂಜರಸ್ ಯಾವುದೂ ಇಲ್ಲ, ಎಲ್ಲ ಸೇಫಾಗಿ ಇರೋದಂಥದ್ದೇ ಇದೆ. ಟ್ರೈ ಮಾಡ್ಬೋದು. ತುಂಬ ಪೇರೆಂಟ್ಸ್ ಬರ್ತಾರೆ ಮಕ್ಕಳನ್ನ ಕರ್ಕೊಂಡು. ಹಾಗೆ ತುಂಬ ಎಂಜಾಯ್ ಕೂಡ ಮಾಡ್ತಾರೆ. ಯಾರಿಗೂ ಬೇಜಾರೇ ಆಗಲ್ಲ, ಅಷ್ಟು ಥರದ್ದು ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಇದ್ದಾವೆ ಅಲ್ಲಿ. ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಕರ್ಕೊಂಡು ಬರ್ತಾರೆ. ನೋಡಿ ಮಕ್ಕಳು ಯಾವ ಥರ ಆಟ ಆಡ್ತಿದ್ದಾರೆ ಅಂತ ಹೇಳಿ. ಹೋದರೆ ಟೈಮ್ ಪಾಸ್ ಆಗಿದ್ದೆ ಗೊತ್ತಾಗಲ್ಲ. ನಾವು ಡೈಲಿ ಯಾವ ರೀತಿ ನಮ್ಮ ಲೈಫಲ್ಲಿ ಈ ಸೈನ್ಸ್ನ ಹೆಂಗೆ ಅಪ್ಲಿಕೇಬಲ್ ಮಾಡ್ಕೊತಿದ್ದೀವಿ ಅಂತ ಅಲ್ಲಿ ಹೋಗಿ ಇನ್ಸ್ಟ್ರೂಮೆಂಟ್ಸ್ ನೋಡಿದ್ರೇ ನಮಗೆ ಗೊತ್ತಾಗುತ್ತೆ. ಒಂದೊಂದು ಎಕ್ಸ್ಪೆರಿಮೆಂಟ್ ನೋಡಿದ್ರೂ ಈ ಥರ ನಾವು ಲೈಫಲ್ಲಿ ಯೂಸ್ ಮಾಡ್ಕೊತಿದ್ದೀವ ಈ ಎಕ್ಸ್ಪೆರಿಮೆಂಟ್ಸ್ನ ಅಂತ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಎಲ್ಲ ಎಕ್ಸ್ಪೆರಿಮೆಂಟ್ಸಿಗೂ ಪರ್ಟಿಕ್ಯುಲರಾಗಿ ಒಂದು ಬೋರ್ಡನ್ನು ಹಾಕಿಟ್ಟಿದ್ದಾರೆ. ಬೇಕಾದ್ರೆ ಅದನ್ನು ಓದ್ಕೊಂಡು ನಾವು ಎಕ್ಸ್ಪೆರಿಮೆಂಟ್ಸ್ನ ನೋಡ್ಕೋಬೋದು. ಯಾರೂ ಎಕ್ಸ್ಪ್ಲೇನ್ ಮಾಡೋವಂಥದ್ದು ಏನೂ ಅವಶ್ಯಕತೆ ಇಲ್ಲ. ಅಲ್ಲಿ ಎಲ್ಲ ಡೀಟೇಲಾಗಿ ಒಂದೊಂದು ಎಕ್ಸ್ಪೆರಿಮೆಂಟ್ಸ್ಗೂ ಅಲ್ಲಿ ಹಾಕಿಟ್ಟಿದ್ದಾರೆ ಬೋರ್ಡ್ನ. ನಾವು ಬೇಕಾದ್ರೆ ಬೋರ್ಡ್ ಕೂತ್ಕೊಂಡು ಅದ್ರದ್ದು ಏನು ಅದ್ರ ಯೂಸಸ್ ಏನು ಎಲ್ಲನೂ ನಾವು ಅಲ್ಲಿ ತಿಳ್ಕೊಬೋದು. ನೋಡಿ ಈ ಥರ ತಿರುಗಿಸೋದಾಗಲಿ, ಹಾಗೆ ಬಾಲ್ಸ್ನ ಹೀಗೆ ಮೇಲೆ ಬಂದುಬಿಟ್ಟು
ಒಳಗೆ ಹೋಗೋದಾಗಲಿ, ಇದು 7 ಕಲರ್ ರೈನ್ಬೋ ಕಲರಿಂದ ವೈಟ್ ಕಲರ್ ಬರೋದು ಎಲ್ಲನೂ ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದರೆ ಟೈಮ್ ಪಾಸ್ ಆಗಿದೆ ಗೊತ್ತಾಗಲ್ಲ. ನೋಡಿ ಈ ಥರ ವೆಯ್ಟ್ ಲಿಫ್ಟ್ ಮಾಡೋದಾಗಲಿ, ಅಟ್ ಎ ಟೈಮ್ ಇದನ್ನು ಒಂದೇ ಸತಿ ಯಾವುದು ರೀಚ್ ಆಗುತ್ತೆ ಅಂತ ಹೇಳಿ ಕೂಡ ನಾವು ನೋಡ್ಬೋದು. ಆ ಥರ ಯಾವುದು ಮುಟ್ಬಾರ್ದು ಅಂತ ಪರ್ಮಿಷನ್ ಇಲ್ಲ, ಯಾವ್ದು ಬೇಕಾದರೂ ನಾವು ಟಚ್ ಮಾಡಿ ನೋಡ್ಕೋಬೋದು. ನಾವು ಪಾರ್ಕಲ್ಲಿ ಮಕ್ಕಳು ಆಟ ಆಡೋವಂತಹ ಈ ಥರ ಇನ್ಸ್ಟ್ರೂಮೆಂಟ್ಸ್ ಎಲ್ಲನೂ ಕೂಡ ಅಲ್ಲಿದೆ. ಅದಕ್ಕೂ ಪರ್ಟಿಕ್ಯುಲರ್ ಏನದು ಇನ್ಸ್ಟ್ರೂಮೆಂಟು, ಹೇಗೆ ವರ್ಕ್ ಆಗುತ್ತೆ ಎಲ್ಲನೂ ಅಲ್ಲಿ ಬರೆದಿದ್ದಾರೆ. ನಾನೊಂದು ಕೆಲವೊಂದು ಕಡೆ ಇದನ್ನು ಡಿಸ್ಪ್ಲೇ ಹಾಕಿದ್ದೀನಿ, ನೋಡ್ಕೊಳ್ಳಿ ವಿಡಿಯೋದಲ್ಲಿ. ನೋಡಿ ಇದೆಲ್ಲ ಹೆಂಗೆ ತಿರುಗುತ್ತೆ ಅಂತ ಹೇಳಿ, ಆಮೇಲೆ ಇದೆಲ್ಲ ಹೇಗೆ ಸೌಂಡ್ ಆಗುತ್ತೆ, ಮ್ಯೂಸಿಕ್ ಹೇಗೆ ಬರುತ್ತೆ ಎಲ್ಲನೂ ಅಲ್ಲಿ ಇದೆ. ಆಮೇಲೆ ಏನು ಸ್ಟ್ರಕ್ಚರ್ ಹೇಗಿರುತ್ತೆ, ಆಮೇಲೆ ಅಲ್ಲಂಗೆ ಸ್ವಲ್ಪ ಒಂದು ಸಣ್ಣದಾಗಿ ಕಾರಂಜಿ ಟೈಪ್ ಇಟ್ಟಿದ್ದಾರೆ. ಇದು ಅದು ಈವ್ನಿಂಗ್ ಹೋದರೆ ಚೆನ್ನಾಗಿ ಕಾಣುತ್ತೆ. ನೋಡಿ ಹೋಲ್ ಪಾರ್ಕ್ ಹೆಂಗಿದೆ ಅಂತ ಹೇಳಿ ನಾನು ತೋರಿಸಿದ್ದೀನಿ. ತುಂಬಾ ದೊಡ್ಡ ಪಾರ್ಕ್ ಇದೆ. ನೋಡಿ ಎಲ್ಲ ಸೈನ್ಸ್ ಇನ್ಸ್ಟ್ರೂಮೆಂಟೇ ಇರೋದು. ಹಾಗೆ ಈ ಕಡೆ ತುಂಬ ಹಣ್ಣಿನ ಗಿಡ, ಮರ, ತೆಂಗಿ ಇದ್ರದ್ದು, ಅದು ಮ್ಯಾಂಗೋ ಇದೆ, ಆಮೇಲೆ ಜಾಕ್ ಫ್ರೂಟ್ದು ಇದೆ. ನೋಡಿ ಈ ಸೈಡು ತುಂಬಾ ಈ ಥರ ಇನ್ಸ್ಟ್ರೂಮೆಂಟ್ಸ್ ಇದೆ. ಎಲ್ಲ ನೋಡಲಿಕ್ಕೆ ಟೈಮ್ ಬೇಕಾಗುತ್ತೆ. ಬೇಕಾದರೆ ಶೋ ನೋಡ್ಕೊಂಬಂದು ಕೂಡ ನಾವು ನೋಡ್ಬೋದು. ಏನು ಟೈಮ್ ಲಿಮಿಟ್ ಇಲ್ಲ ಅಲ್ಲಿ. ಶೋ ಮಾತ್ರ 1 hour ಇರುತ್ತೆ. ನೋಡಿ ಈ ಥರ ತುಂಬ ಪ್ಲೇಸಸ್ ಇದೆ ಅಲ್ಲಿ. ಒಂದು ಸತಿ ವಿಸಿಟ್ ಮಾಡಿ. ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ವಿಸಿಟ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಈಗ ಹೇಗಿದ್ರು ಮಕ್ಕಳಿಗೆ ಸ್ಕೂಲ್ ರಜೆ ಇರುತ್ತೆ, ಈ ಥರ ಪ್ಲೇಸಸ್ ಕರ್ಕೊಂಡು ಹೋದರೆ ಅವರಿಗೂ ಒಂಥರ ಖುಷಿ ಆಗುತ್ತೆ. ಅವರೂ ಸ್ವಲ್ಪ ತಿಳ್ಕೊತಾರೆ ಸೈನ್ಸ್ ಬಗ್ಗೆ, ಹಾಗೆ ಅವರಿಗೂ ಟೈಮ್ ಪಾಸ್ ಆಗುತ್ತೆ. ನೋಡಿ ತುಂಬ ಇನ್ಸ್ಟ್ರೂಮೆಂಟ್ಸ್ ಇದೆ, ಅವರಿಗೆ ತೋರಿಸೋದ್ರಿಂದ ಅವ್ರ ನಾಲೆಡ್ಜು ಹೆಚ್ಚಾಗುತ್ತೆ. ಮಕ್ಕಳಿಗೆ ಇಂಟ್ರೆಸ್ಟು ಬರುತ್ತೆ ಕಲಿಯಬೇಕಾದ್ರೆ. ಹಾಗಾದರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನೀವು ವಿಸಿಟ್ ಮಾಡುವಾಗ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.